ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾ ರಶ್ಮಿ. ಇವತ್ ನಾನು ಮಳೆಗಾಲ ದಿನಗಳಲ್ಲೆಲ್ಲ ಸಂಜೆ ಟೈಮು ಏನಾದ್ರೂ ಬಿಸಿಯಾಗಿ ನಮ್ಗೆ ತಿನ್ಬೇಕು ಅನಿಸ್ತತಿ. ಆ ಟೈಮಲ್ಲಿ ಕಡಿಮೆ ಸಮಯದಲ್ಲಿ ನಾವು ಗರಿ ಗರಿ ಆಗಿ ಆನಿಯನ್ ಪಕೋಡ ಮಾಡ್ಕೋಬಹುದು. ಹೇಗ್ ಮಾಡ್ಕೊಳ್ಳೋದಂತ ತೋರಿಸ್ಕೊಡ್ತೀನಿ. ಆನಿಯನ್ ಪಕೋಡ ಮಾಡಕ ಸಾಮಗ್ರಿಗಳು ಏನ್ ಬೇಕಂತ ಹೇಳ್ತೀನಿ. ಕಡ್ಲಿ ಹಿಟ್ಟು ಬೇಕು. ನಾ ಇಲ್ಲಿ 1 ಕಪ್ ಕಡ್ಲಿ ಹಿಟ್ಟು ತಗೊಂಡೇನು. 1 ಸ್ಪೂನ್ ಆಗೋಟ ಅಕ್ಕಿ ಹಿಟ್ಟ, ಕೊತ್ತಂಬರಿ ಸೊಪ್ಪ, ಜೀರಿಗೆ, ಒಂದ್ ಸ್ವಲ್ಪ ಅಜವಾಯಿನ, ಉಪ್ಪ, ಖಾರದ ಪುಡಿ, ಈರುಳ್ಳಿ. ಮೊದಲು ನಾವು ಈರುಳ್ಳಿ ಕಟ್ ಮಾಡ್ಕೋಬೇಕು. ಈರುಳ್ಳಿನ ಉದ್ದುದ್ದಾಗಿ ಮತ್ತೆ ತೆಳ್ಳಗ ಸ್ಲೈಸ್ ಟೈಪ್ ಮಾಡ್ಕೋಬೇಕು. ಈಗ ನೋಡ್ರಿ, ನಾ ಈ ತರ ಇಷ್ಟ ತೆಳ್ಳಗಾಗಿ ಮಾಡ್ಕೊಂಡಾನು. ಈ ತರ ಎಲ್ಲಾ ಕಟ್ ಮಾಡ್ಕೊಂಡ ಇವತ್ತು ನಾವು ಒಂದೊಂದ್ ಪೀಸ್ ಈ ತರ ಬಿಚ್ಕೋಬೇಕು. ಎಲ್ಲಾ ಬಿಚ್ಚಬೇಕು ಇವ. ಎಲ್ಲ ಈರುಳ್ಳಿ ಬಿ ಇದೇ ತರ ಕಟ್ ಮಾಡ್ಕೊತಾನ ನಾನ. ಈ ಪಕೋಡ ನಾವ ಒಂದ್ 5 ರಿಂದ 6 ನಿಮಿಷ ಟೈಮ್ದಾಗ ಬಿ ಮಾಡ್ಕೋಬಹುದು. ನಾವ್ ಇಲ್ಲಿ ಹಿಟ್ಟು ಕಲ್ಸ್ಕೋದ್ರಾಗ ಎಣ್ಣೆ ಕಾಯಕ್ ಇಟ್ಕೊಂಡ ಬೇಗನೆನೆ ಮಾಡ್ಕೋಬಹುದು. ಇದ್ ನೋಡ್ರಿ, ಎಲ್ಲಾ ಈರುಳ್ಳಿನ ಈ ತರ ಸ್ಲೈಸ್ ಮಾಡ್ಕೊಂಡಾನು. ಈಗ ನಾವ ಹಿಟ್ಟು ಕಲ್ಸ್ಕೋಬೇಕು. ಹಿಟ್ಟು ಕಲ್ಸ್ಕೊಳಕ ಈ ಈರುಳ್ಳಿ ಒಂದ್ ಪಾತ್ರೆದಾಗ ತೆಗೆದಿಟ್ಕೋತಾನ ನಾನ. ಈಗ ಉಪ್ಪು ಮಿಕ್ಸ್ ಮಾಡ್ಕೋಬೇಕು. ಖಾರದ ಪುಡಿ, ಖಾರ ನಿಮಗೆ ಎಷ್ಟ್ ಬೇಕು ನೋಡಿ ಹಾಕೋರಿ. ಬೇಕಂದ್ರೆ ನೀವು ಹಸಿಮೆಣಸಿಕಾಯಿ ಬಿ ಜಜ್ಜಿ ಹಾಕೋಬಹುದು. ನಾ ಇಲ್ಲೊಂದ್ ಸ್ವಲ್ಪ ಅಜವಾಯಿನ್ ತಗೊಳ್ಳೋದನು. ಅಜವಾಯಿನ ಒಂದ್ ಸ್ವಲ್ಪ ಕೈಲಿ ಎತ್ತಿಕ್ ಹಾಕ್ರಿ. ಈ ತರ ಮಾಡೋದ್ರಿಂದ ಇದ್ರ ಫ್ಲೇವರ್ ಚಲೋ ಬರ್ತೈತಿ. ಮತ್ತ ಅಜವಾಯಿನ ಡೈಜೆಷನ್ ಬಿ ಚಲೋ ಇರ್ತೈತಿ. ಒಂದ್ ಸ್ವಲ್ಪ ಜೀರಿಗೆ. ಈಗ ಇಲ್ಲಿ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡ್ಕೋಬೇಕು. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಗರಿ ಗರಿ ಆಗಿ ಬರ್ತಾವು. ಈಗ ಮಿಕ್ಸ್ ಮಾಡ್ಕೋತಾನ ಇದನ್ನೆಲ್ಲ ಒಂದ್ ಸ್ವಲ್ಪ. ಈರುಳ್ಳಿ ಉಪ್ಪ ಹಾಕಿ ಮಿಕ್ಸ್ ಮಾಡೋದ್ರಿಂದ ಅದ ಈರುಳ್ಳಿದ್ ನೀರ್ ಬಿಡ್ತೈತಿ. ನಾವ್ ಹಿಟ್ಟ ಎಷ್ಟ್ ಹಿಡಿಸ್ತೈತಿ ನೋಡಿ ಆಮ್ಯಾಗ ಹಾಕೋಬಹುದು. ಇದ್ ನೋಡ್ರಿ, ಒಂದ್ ಸ್ವಲ್ಪ ಕಲಿಸಿದ ಬಳಿಕ ಈ ತರ ನೀರ್ ಬಿಡ್ತೈತಿ. ಈಗ ಇಲ್ಲಿ ನಾವ ಕಡ್ಲಿ ಹಿಟ್ಟು ಹಾಕೋಬೇಕು. ಕಡ್ಲಿ ಹಿಟ್ಟು ಎಲ್ಲಾ ಒಮ್ಮೆ ಹಾಕೊಳಕ್ ಹೋಗ್ಬೇಡ್ರಿ. ಒಂದೊಂದ್ ಸ್ಪೂನ್ ಹಾಕಿ ಎಷ್ಟ್ ಹಿಡಿಸ್ತೈತಿ ನೋಡಿ ಹಾಕೋರಿ. ಇದ್ರಾಗ ಈರುಳ್ಳಿದ್ ಕ್ವಾಂಟಿಟಿ ಜಾಸ್ತಿ ಇರಬೇಕು, ಹಿಟ್ಟು ಕಡಿಮೆ ಇರಬೇಕು. ನೀವ್ ಇದನ್ನ ಹಿಟ್ಟು ಕಲ್ಸ್ಕೋಬೇಕಾದ್ರನ ಎಣ್ಣಿ ಕಾಯಕ್ ಇಟ್ಟಿದ್ರಿ. ಯಾಕಂದ್ರೆ ಇದನ್ನ ಹಿಟ್ಟು ನೀವ ಕಲಿಸಿ ಇಟ್ರಿ ಅಂದ್ರ ಅದ್ ನೀರ್ ನೀರ್ ಟೈಪ್ ಆಗ್ತೈತಿ. ಆಗ ಕ್ರಿಸ್ಪಿ ಬರುದಿಲ್ಲ. ಇದ್ ನೋಡ್ರಿ, ಈ ತರ ಆಗೈತಿದ. ಈಗ ಇಲ್ಲಿ ಒಂದ್ ಸ್ವಲ್ಪ ಸ್ವಲ್ಪ ನೀರ್ ಹಾಕಿ ನಾವ್ ಕಲ್ಸ್ಕೋಬೇಕು ಇದನ್ನ. ಒಮ್ಮೆ ಬಾಳಾಟ ಹಾಕೊಳಕ್ ಹೋಗ್ಬೇಡ್ರಿ ನೀರ. ಹಿಟ್ಟಿದ್ ಒಂದ್ ಸ್ವಲ್ಪ ಗಟ್ಟಿ ಇರ್ಬೇಕು. ಇದ್ರಾಗ ನಾ ಸೋಡಾ ಅದು ಏನು ಯೂಸ್ ಮಾಡಾನಿಲ್ಲ. ಇದ್ ನೋಡ್ರಿ, ಈ ತರ ಗಟ್ಟಿಯಾಗಿ ಕಲ್ಸ್ಕೊಂಡೆ ನಾನ. ಈಗ ಕೊತ್ತಂಬರಿ ಮಿಕ್ಸ್ ಮಾಡ್ಕೊತಾನು. ಇಲ್ಲಿ ಒಂದ್ ಸ್ವಲ್ಪ ಕಾಯಕ್ ಇಟ್ಟಿರ್ತೇವಲ್ಲ ಎಣ್ಣಿ, ಅದನ್ನ ಒಂದ್ ಸ್ಪೂನ್ ಆಗುವಷ್ಟ ಮಿಕ್ಸ್ ಮಾಡ್ಕೋಬೇಕು. ಇದ ಕಡಕ್ ಕಾದದ ಎಣ್ಣೆ ಐತಿ. ಈಗ ಇದೆಲ್ಲ ಚಲೋದಂಗ ಮಿಕ್ಸ್ ಆಗೋಂಗ್ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಆಗೈತಿ. ಈಗ ಇದನ್ನ ನಾವ ಪಕೋಡ ಮಾಡ್ಕೋಬಹುದು. ಎಣ್ಣಿ ಕಾದೈತಿ. ಈಗ ಪಕೋಡ ಹಿಟ್ಟ ಇದ್ರಾಗ ಒಂದ್ ಸ್ವಲ್ಪ ಸ್ವಲ್ಪ ಹಾಕೋಬೇಕ್ ನಾವ. ಇವಕ್ಕೇನ್ ಸೇಪ್ ಅದು ಏನ್ ಬೇಡ, ಹಂಗ ತಗೊಂಡ ಈ ತರ ಬಿಟ್ಕೋಬಹುದು.
ಈ ತರ ಹಾಕೊಂಡ ಉರಿ ಸಣ್ಣಲ್ಲಿಟ್ಟ ಫ್ರೈ ಮಾಡ್ಕೋಬೇಕು ನಾವು ಇವತ್ನ. ಫ್ರೈ ಆಗಾಕ ಒಂದ್ 2 ರಿಂದ 3 ನಿಮಿಷ ಬೇಕು ಟೈಮ್. ಈಗ ಇವ್ ಒಂದ್ ಸ್ವಲ್ಪ ಕಲರ್ ಚೇಂಜ್ ಆಗಿದಾವು, ಇವತ್ನ ತಿರ್ಸ್ಕೋಬೇಕು ನಾವ. ಪಕೋಡನ ಫ್ರೈ ಆಗಿದಾವು, ಇವತ್ನ ತಕ್ಕೋತೇನೆ ನಾನು. ಆನಿಯನ್ ಪಕೋಡ ತಿನ್ನಲು ರೆಡಿ ಇದಾವು. ಇದನ್ನ ನಾವು ಸಾಸ್ ಜೊತೆನೂ ತಿನ್ಬಹುದು, ಇಲ್ಲಂದ್ರೆ ಟೀ ಜೊತೆ ಅಂತೂ ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬಹುದು. ನನ್ನ ವಿಡಿಯೋ ಚಲೋ ಅನಿಸ್ತಂದ್ರೆ ಒಂದ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ, ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ನನ್ನ ವಿಡಿಯೋ ನೋಡಿದಕ್ಕ ಧನ್ಯವಾದಗಳು.